ಜೊತೆಯಲ್ಲಿ ಒಂದು ಸೂಸೈಡ್ ನೋಟ್ ಕೂಡ ಬರೆದಿದ್ದಾರೆ. ನನ್ನ ಸಾವಿಗೆ ಕೆ ಸುಧಾಕರ್ ಕಾರಣ, ಸಂಸದ ಕೆ ಸುಧಾಕರ್ ಕಾರಣ ಅನ್ನುವಂತ ಮಾತನ್ನ ಆತ ಬರೆದಿದ್ದಾರೆ. ಕೆಲಸ ಕೊಡಿಸೋದಾಗಿ ನನ್ನನ್ನು ನಂಬಿಸಿದ್ದಾರೆ. ಜಿಲ್ಲಾಡಳಿತ ಭವನದಲ್ಲೇ ಗುತ್ತಿಗೆ ನೌಕರ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. 25 ಲಕ್ಷ ಹಣವನ್ನ ಪಡೆದು ವಂಚನೆ ಮಾಡಿದ್ದಾರೆ ಅಂತ ಈ ಮೃತಪಟ್ಟಿರುವಂತಹ ವ್ಯಕ್ತಿ ಆರೋಪವನ್ನು ಮಾಡಿದ್ದಾರೆ. ಜಿಲ್ಲಾ ಪಂಚಾಯಿತಿ ಮುಖ್ಯ ಲೆಕ್ಕಾಧಿಕಾರಿ ಚಾಲಕನಾಗಿದ್ದಂತಹ ಬಾಬು ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತ ಭವನದ ಆವರಣದ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಮೃತ ಬಾಬು ಬರೆದಿರುವಂತಹ ಡೆತ್ ನೋಟ್ನಲ್ಲಿ ಸಂಸದರ ಹೆಸರು ಉಲ್ಲೇಖ ಆಗಿದೆ. ಕೆ ಸುಧಾಕರ್ ಕಾರಣ ಅನ್ನುವಂತ ವಿಚಾರವನ್ನ ಆತ ಬರೆದಿದ್ದಾನೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಡೆತ್ ನೋಟ್ ಅದು ಆತ ಬರೆದಿರುವಂತಹ ಡೆತ್ ನೋಟ್. ಬಾಬು ಈತ ಚಾಲಕ, ಈತ ಬರೆದಿರುವಂತಹ ಡೆತ್ ನೋಟ್ ಅಲ್ಲಿ ಕೆ ಸುಧಾಕರ್ ಹೆಸರು ಮೆನ್ಷನ್ ಆಗಿದೆ. ಅಲ್ಲಿ ಝೂಮ್ ಮಾಡಿ ಗಮನಿಸ್ತಾ ಇದೀವಲ್ಲ, ಝೂಮ್ ಮಾಡಿ ತೋರಿಸ್ತಾ ಇದ್ದೀವಿ ಯಾರೆಲ್ಲ ನನ್ನ ಸಾವಿಗೆ ಕಾರಣ ಅನ್ನುವಂತ ಹೆಸರನ್ನ ಆತ ಮೆನ್ಷನ್ ಮಾಡಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ಸರ್ ನನ್ನ ಕೆಲಸ ಕೊಡಿಸೋದಾಗಿ 25 ಲಕ್ಷ ಪಡೆದಿದ್ದಾರೆ ಅನ್ನುವಂತ ಆರೋಪವನ್ನ ಕೂಡ ಆತ ಮಾಡ್ತಾ ಇದ್ದಾರೆ. ನನ್ನ ಸಾವಿಗೆ ಸಂಸದ ಕೆ ಸುಧಾಕರ್ ಕಾರಣ. ಡೆತ್ ನೋಟ್ನಲ್ಲಿ ಈ ವಿಚಾರವನ್ನ ಉಲ್ಲೇಖ ಮಾಡಿದ್ದಾನೆ ಮೃತಪಟ್ಟಿರುವಂತಹ ವ್ಯಕ್ತಿ. ಚಿಕ್ಕಬಳ್ಳಾಪುರದ ಸಿಇಒನ ಡ್ರೈವರ್, ಈತ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ. 6 ವರ್ಷದಿಂದ ಡ್ರೈವರ್ ಆಗಿದ್ದಂತ ಬಾಬು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಚಿಕ್ಕಬಳ್ಳಾಪುರ ಡಿಸಿ ಆಫೀಸ್ ಔರಂಗದಲ್ಲಿ ಸಿಒಜೆಡ್ ಆಫೀಸ್ ಹತ್ರ ಜಿಲ್ಲಾ ಪಂಚಾಯತ್ ಆಫೀಸ್ ಹಿಂಭಾಗ ಒಂದು ಸೊಸೈಟಿ ಕೇಸ್ ರಿಪೋರ್ಟ್ ಆಗಿದೆ ಅರ್ಲಿ ಮಾರ್ನಿಂಗ್. ನಾವು ಈ ಸ್ಪಾಟ್ಗೆ ಬಂದಾಗ ನಮಗೆ ಮಾಹಿತಿ ಬಂದಿದೆ ಇವರು ಯಾರು ಸುಸೈಡ್ ಮಾಡಿದಾರ ಅವ್ರದ್ದು ಹೆಸರು ಎಂ ಬಾಬು. ಚೀಫ್ ಅಕೌಂಟ್ ಆಫೀಸರ್ಸ್ ಗಾಡಿ ಡ್ರೈವರ್ ಇದ್ದೀರಾ ಅವರು. ಲಾಸ್ಟ್ 6-7 ವರ್ಷದಿಂದ ಇದೇ ಆಫೀಸಲ್ಲಿ ಕೆಲಸ ಮಾಡ್ತಾರೆ. ಮತ್ತೆ ಇವತ್ತು ಬೆಳಿಗ್ಗೆ ಅವರು ವೈಫ್ ಹೇಳಿ ಅರ್ಲಿ ಮಾರ್ನಿಂಗ್ ಕೆಲಸ ಇದೆ ಮೀಟಿಂಗ್ ಹೋಗಬೇಕು ಈ ತರ ಹೇಳಿ ಇಲ್ಲಿ ಬಂದು ಗಾಡಿ ಗವರ್ಮೆಂಟ್ ಗಾಡಿಯಿಂದ ಬಂದು ಗಾಡಿ ಇಲ್ಲಿ ಪಾರ್ಕ್ ಮಾಡಿ ಪಕ್ಕದಲ್ಲಿ ಒಂದು ಮರದಿಂದ ರೋಪ್ ಹಾಕಿ ಸುಸೈಡ್ ಮಾಡಿದ್ದಾರೆ. ಅದು ಪಾಕೆಟ್ ಅಲ್ಲಿ ಡೆತ್ ನೋಟ್ ಸಿಕ್ಕಿದೆ. 4 ಪೇಜ್ ಡೆತ್ ನೋಟ್ ಇದೆ. ಅದು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. 25 ಪಾಯಿಂಟ್ ಏನೇನು ಮಾಹಿತಿಯಲ್ಲಿ ಮೆನ್ಷನ್ ಮಾಡಿದಾರೆ ಅವರು ಅದು ಎಲ್ಲ ವಿಚಾರಣೆ ಮಾಡಿ ಇನ್ವೆಸ್ಟಿಗೇಷನ್ ಅಲ್ಲಿ ಮುಂದೆ ಆಡ್ ಮಾಡ್ತೀವಿ. ರಾಜಕಾರಣಿ ಹೆಸರು ಮೆನ್ಷನ್ ಆಗಿದೆ ಅದು ನೋಡಿ 3-4 ಜನದ ಹೆಸರು ಇವರು ಮೆನ್ಷನ್ ಮಾಡಿದ್ದಾರೆ ಅಲ್ಲಿ. ಮತ್ತೆ ಬೇರೆ ಬೇರೆ ರೀಸನ್ಸ್ ಮೆನ್ಷನ್ ಮಾಡಿದ್ದಾರೆ. ಅದು ಎಲ್ಲ ಪರಿಶೀಲನೆ ಮಾಡಿಬಿಟ್ಟು ಈಗ ನಾವು ಸೀಸ್ ಮಾಡಿದ್ದೀವಿ ಅದನ್ನು ಹಾಜರು ಮಾಡಿ ಅದನ್ನು ಸರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಗಮನಿಸ್ತಾ ಇದ್ದೀವಿ ಡೆತ್ ನೋಟ್ ನಲ್ಲಿ ಡಾಕ್ಟರ್ ಕೆ ಸುಧಾಕರ್, ಸಂಸದರ ಆಪ್ತರು ನಾಗೇಶ್, ಮಂಜುನಾಥ್ ಹೆಸರು ಕೂಡ ಈಗ ಉಲ್ಲೇಖ ಆಗಿದೆ. ಏನೇನ್ ಡೀಟೇಲ್ಸ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಅಶ್ವಿನಿ, ಏನು ಗುತ್ತಿಗೆ ನೌಕರನಾಗಿ ಕೆಲಸವನ್ನ ಮಾಡ್ತಾ ಇದ್ದಂತಹ ಏನು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದಲ್ಲಿ ಬಾಬು ಅಂತಕ್ಕಂಥ ವ್ಯಕ್ತಿ ಏನು ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಏನಂತಂದ್ರೆ ಈತ ಚಿಕ್ಕಬಳ್ಳಾಪುರ ನಗರದ ಬಾಪೂಜಿ ನಗರದ ನಿವಾಸಿ ಆಗಿರುವಂತದ್ದು. ಜಿಲ್ಲಾ ಪಂಚಾಯಿತಿ ಮುಖ್ಯ ಲೆಕ್ಕಾಧಿಕಾರಿಯಾಗಿ ಚಾಲಕನಾಗಿ ಈತ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದ. ಇದೀಗ ಬೆಳಗ್ಗೆ 5 ಗಂಟೆಗೆ ಮನೆಯನ್ನ ಬಿಟ್ಟಂತಹ ಈ ಗುತ್ತಿಗೆ ನೌಕರ ಸೀದಾ ಜಿಲ್ಲಾಡಳಿತ ಭವನಕ್ಕೆ ಬಂದು ಈಗ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಒಂದು ಡೆತ್ ನೋಟ್ ಕೂಡ ಈಗ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಗುತ್ತಿಗೆ ನೌಕರ ಒಂದು ಡೆತ್ ನೋಟ್ ಅನ್ನ ಬರೆದಿರುವಂತದ್ದು. ಆ ಡೆತ್ ನೋಟ್ ನಲ್ಲಿ ಏನು ಸಂಸದ ಕೆ ಸುಧಾಕರ್ 2021ನೇ ಇಸ್ವಿಯಲ್ಲಿ ಏನು ಸುಧಾಕರ್ ಅವರು ಸಚಿವರಾದಂತಹ ಸಂದರ್ಭದಲ್ಲಿ ಆವತ್ತಿನ ಒಂದು ಸಂದರ್ಭದಲ್ಲಿ ನಾಗೇಶ್ ಅಂತಕ್ಕಂಥ ಸುಧಾಕರ್ ಅವರ ಆಪ್ತ ನನ್ನ ಬಳಿ ನಿನಗೆ ಸರ್ಕಾರಿ ಕೆಲಸವನ್ನ ಕೊಡಿಸ್ತೇನೆ ಅಂತೇಳಿ ಸುಮಾರು 25 ಲಕ್ಷ ಹಣವನ್ನ ತೆಗೆದುಕೊಂಡಿದ್ದ. ಆದ್ರೆ 25 ಲಕ್ಷ ಹಣ ತೆಗೆದುಕೊಂಡು ಮತ್ತೆ ನನಗೆ 15 ಲಕ್ಷವನ್ನ ಕೊಡುವಂತೆ ಬಿಡಿಸಿದ. ಆದ್ರೆ ನಾನು ಸೋಲ ಮಾಡಿ ಹಣವನ್ನ ತಂದುಕೊಟ್ರು ಕೂಡ ನನಗೆ ಸರ್ಕಾರಿ ಕೆಲಸ ಸಿಕ್ಲಿಲ್ಲ. ನನಗೆ ಸರ್ಕಾರಿ ಕೆಲಸ ತುಂಬಾ ಇಷ್ಟ ಇದ್ರೂ ಕೂಡ ಈ ರೀತಿಯಾಗಿ ನನಗೆ ವಂಚನೆ ಮಾಡಲಾಗಿದೆ. ಹೀಗಾಗಿ ನನ್ನ ಸಾವಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೇನೆ ಏನು ನಾಗೇಶ್ ಅಂತಕ್ಕಂಥ ವ್ಯಕ್ತಿ ಹಾಗೇನೆ 3 ಜನರ ಹೆಸರುಗಳನ್ನ ಉಲ್ಲೇಖ ಮಾಡಿ ಈಗ ಡೆತ್ ನೋಟ್ ಅನ್ನ ಬರೆದು ಈಗ ಆತ್ಮಹತ್ಯೆಗೆ ಶರಣಾಗಿರುವಂತದ್ದು. ಹೀಗಾಗಿ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಲ್ ಚೌಕ್ಸಿ ಆಗಿರ್ಬೋದು, ಜೊತೆಗೆ ಹಿರಿಯ ಅಧಿಕಾರಿಗಳು ಪೊಲೀಸ್ ತಂಡ ಈಗ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಕೂಡ ಮಾಡಿದೆ. ಜೊತೆಗೆ ಏನು ಡೆತ್ ನೋಟ್ ಅನ್ನ ಬರೆದಿದ್ದಾರೆ ಅದನ್ನ ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಇದನ್ನ ಪರಿಶೀಲಿಸುವಂತಹ ಕೆಲಸವನ್ನ ಕೂಡ ಇದೀಗ ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಪೋಷಕರು ಹೇಳೋ ಪ್ರಕಾರ ಹಿಂದಿನಿಂದನೂ ಕೂಡ ಆ ಒಂದು ಸಾಲವನ್ನ ಮಾಡ್ಕೊಂಡು ಬಂದಿದ್ದ. ಆದ್ರೆ ಈ ರೀತಿಯಾಗಿ ವಂಚನೆ ಮಾಡಿರೋದು ನಮ್ಗೆ ಈಗ ಗೊತ್ತಾಗ್ತಾ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಚಿಕ್ಕಬಳ್ಳಾಪುರ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಸದ್ಯಕ್ಕೆ ಈಗ ತನಿಖೆಯನ್ನ ಕೈಗೊಂಡಿದ್ದಾರೆ. ಅಶ್ವಿನಿ. ಓಕೆ, ರೈಟ್ ಮಂಜುನಾಥ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.
ಏನಿರಲಿಲ್ಲ, ಇಲ್ಲಿ ಚೆನ್ನಾಗಿ ಡ್ಯೂಟಿ ಮಾಡ್ಕೊಂಡು ಆರಾಮಾಗಿ ಪರ್ಸನಲ್ ಏನೋ ತಗೋತಿಲ್ಲ. ಬೆಳಿಗ್ಗೆ ನಿನ್ನೆ ಡೆತ್ ನೋಟ್ ಅವರು ಡಿಲೀಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯಾರೇನು ಶಿಲ್ಪ ಅಂತ ಹೇಳ್ಬಿಟ್ಟು ಕಳಿಸಿದ್ರಂತೆ. ಏನೋ ನಿಮ್ಮ ಯಜಮಾನ್ರ ಈ ಥರ ಕಳಿಸಿದ್ದಾರೆ, ಅದೇನೋ ನೋಡ್ಕೊ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದ್ದಾರೆ. ಅದನ್ನ ಸ್ಕ್ರೀನ್ ಶಾಟ್ ಹಿಡ್ಕೊಂಡು ನನ್ನ ಕೇಳೋಣ ಅನ್ನೋಷ್ಟರಲ್ಲಿ ಅವ್ರಿಗೆ ನಾನು ಕೇಳೋಣ ಅನ್ನೋಷ್ಟರಲ್ಲಿ ಬೆಳಿಗ್ಗೆ ಏನಿದೆ ಡೆತ್ ನೋಟಲ್ಲಿ ಏನೋ 25 ಗೌರ್ಮೆಂಟ್ ಕೆಲಸ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯಾರೋ ಒಂದು 15 25 ಲಕ್ಷ ಅವ್ರಿಗೆ ಇಸ್ಕೊಂಡಿದ್ದಾರೆ. ಏನೋ ಅದರಲ್ಲಿ ಇಟ್ಟಿದ್ದಾನೆ, ನೋಡ್ಬಿಟ್ಟು ನಾನೇ ಇನ್ನೂ ನೋಡಿಲ್ಲ. ಮೈಸೂರು ನೋಡಿ ನಿಮ್ಮ ತಮ್ಮ ಯಾವಾದರೂ ಈ ರೀತಿ ಕೆಲಸಕ್ಕೆ ಸೇರ್ಕೊಳ್ತಿದ್ದೀನಿ, ಸ್ವಲ್ಪ ದುಡ್ಡಿನ ಅವಶ್ಯ ಈ ಥರ ಏನೋ ಹೇಳ್ಕೊಂಡಿದ್ರು? ಆ ಥರ ಪರ್ಸನಲ್ ಏನಿದಿಲ್ಲ. ಮನೆ ಕಟ್ಟೋ 6 ವರ್ಷದಿಂದ ಡ್ರೈವರ್ ಆಗಿ ಈ ಬಾಬು ಕೆಲಸವನ್ನ ಮಾಡ್ತಾ ಇದ್ದ. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಕಚೇರಿಯ ಆವರಣದಲ್ಲೇ ಈ ಚಾಲಕ ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆಗೆ ಈಗ ಶರಣಾಗಿದ್ದಾನೆ. ಡೆತ್ ನೋಟ್ನಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರ ಆಪ್ತರಾಗಿರುವಂತಹ ನಾಗೇಶ್ ಹಾಗೂ ಮಂಜುನಾಥ್ ಆ ಹೆಸರನ್ನ ಕೂಡ ಈಗ ಉಲ್ಲೇಖ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದ ಬಾಪೂಜಿ ನಗರದ ನಿವಾಸಿ ಈ ಬಾಬು 6 ವರ್ಷದಿಂದ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ. ಅಲ್ಲೇ ಆವರಣದಲ್ಲಿ ಈತ ಆತ್ಮಹತ್ಯೆಯನ್ನು ಮಾಡಿಕೊಂಡಿರೋದು ಈಗ ಸಾಕಷ್ಟು ಅನುಮಾನಗಳು ಕಾಡ್ತಾ ಇದೆ, ಸಾಕಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಜೊತೆಗೆ ಈತ ಮಾಡಿರುವಂತಹ ಆರೋಪದಲ್ಲಿ ಎಷ್ಟು ಮಟ್ಟಿಗೆ ನಿಜಾಂಶ ಇದೆ ಅನ್ನುವಂತಹ ಪ್ರಶ್ನೆ. ಸದ್ಯಕ್ಕೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರನ್ನ ಬರೆದಿಟ್ಟು ಈತ ಸುಸೈಡ್ ಮಾಡಿಕೊಂಡಿದ್ದಾನೆ, ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಪೊಲೀಸರು ಆಗಮಿಸಿ ಅಲ್ಲಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಜಿಲ್ಲಾಡಳಿತದ ಭವನದಲ್ಲೇ ಗುತ್ತಿಗೆ ನೌಕರ ಈಗ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಜೊತೆಯಲ್ಲಿ ಒಂದು ಸೂಸೈಡ್ ನೋಟ್ ಕೂಡ ಬರೆದಿದ್ದಾನೆ. ನನ್ನ ಸಾವಿಗೆ ಕೆ ಸುಧಾಕರ್ ಕಾರಣ, ಸಂಸದ ಕೆ ಸುಧಾಕರ್ ಕಾರಣ ಅನ್ನುವಂತ ಮಾತನ್ನ ಆತ ಬರೆದಿದ್ದಾನೆ. ಕೆಲಸ ಕೊಡಿಸೋದಾಗಿ ನನ್ನನ್ನು ನಂಬಿಸಿದ್ದಾರೆ. ಜಿಲ್ಲಾಡಳಿತ ಭವನದಲ್ಲೇ ಗುತ್ತಿಗೆ ನೌಕರ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. 25 ಲಕ್ಷ ಹಣವನ್ನ ಪಡೆದು ವಂಚನೆ ಮಾಡಿದ್ದಾರೆ ಅಂತ ಈ ಮೃತಪಟ್ಟಿರುವಂತಹ ವ್ಯಕ್ತಿ ಆರೋಪವನ್ನು ಮಾಡಿದ್ದಾರೆ. ಜಿಲ್ಲಾ ಪಂಚಾಯಿತಿ ಮುಖ್ಯ ಲೆಕ್ಕಾಧಿಕಾರಿ ಚಾಲಕನಾಗಿದ್ದಂತಹ ಬಾಬು ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತ ಭವನದ ಆವರಣದ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಮೃತ ಬಾಬು ಬರೆದಿರುವಂತಹ ಡೆತ್ ನೋಟ್ನಲ್ಲಿ ಸಂಸದರ ಹೆಸರು ಉಲ್ಲೇಖ ಆಗಿದೆ. ಕೆ ಸುಧಾಕರ್ ಕಾರಣ ಅನ್ನುವಂತ ವಿಚಾರವನ್ನ ಆತ ಬರೆದಿದ್ದಾನೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಡೆತ್ ನೋಟ್ ಅದು ಆತ ಬರೆದಿರುವಂತಹ ಡೆತ್ ನೋಟ್. ಬಾಬು ಈತ ಚಾಲಕ, ಈತ ಬರೆದಿರುವಂತಹ ಡೆತ್ ನೋಟ್ ಅಲ್ಲಿ ಕೆ ಸುಧಾಕರ್ ಹೆಸರು ಮೆನ್ಷನ್ ಆಗಿದೆ. ಅಲ್ಲಿ ಝೂಮ್ ಮಾಡಿ ಗಮನಿಸ್ತಾ ಇದೀವಲ್ಲ, ಝೂಮ್ ಮಾಡಿ ತೋರಿಸ್ತಾ ಇದ್ದೀವಿ ಯಾರೆಲ್ಲ ನನ್ನ ಸಾವಿಗೆ ಕಾರಣ ಅನ್ನುವಂತ ಹೆಸರನ್ನ ಆತ ಮೆನ್ಷನ್ ಮಾಡಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ಸರ್ ನನ್ನ ಕೆಲಸ ಕೊಡಿಸೋದಾಗಿ 25 ಲಕ್ಷ ಪಡೆದಿದ್ದಾರೆ ಅನ್ನುವಂತ ಆರೋಪವನ್ನ ಕೂಡ ಆತ ಮಾಡ್ತಾ ಇದ್ದಾರೆ. ನನ್ನ ಸಾವಿಗೆ ಸಂಸದ ಕೆ ಸುಧಾಕರ್ ಕಾರಣ. ಡೆತ್ ನೋಟ್ನಲ್ಲಿ ಈ ವಿಚಾರವನ್ನ ಉಲ್ಲೇಖ ಮಾಡಿದ್ದಾನೆ ಮೃತಪಟ್ಟಿರುವಂತಹ ವ್ಯಕ್ತಿ. ಚಿಕ್ಕಬಳ್ಳಾಪುರದ ಸಿಇಒನ ಡ್ರೈವರ್ ಈತ, ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ. 6 ವರ್ಷದಿಂದ ಡ್ರೈವರ್ ಆಗಿದ್ದಂತ ಬಾಬು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಚಿಕ್ಕಬಳ್ಳಾಪುರ ಡಿಸಿ ಆಫೀಸ್ ಆವರಣದಲ್ಲಿ ಸಿಒಜೆಡ್ ಹತ್ರ ಜಿಲ್ಲಾ ಪಂಚಾಯತ್ ಆಫೀಸ್ ಹಿಂಭಾಗ ಒಂದು ಸುಸೈಡ್ ಕೇಸ್ ರಿಪೋರ್ಟ್ ಆಗಿದೆ ಅರ್ಲಿ ಮಾರ್ನಿಂಗ್. ನಾವು ಈ ಸ್ಪಾಟ್ಗೆ ಬಂದಾಗ ನಮಗೆ ಮಾಹಿತಿ ಬಂದಿದೆ ಇವರು ಯಾರು ಸುಸೈಡ್ ಮಾಡಿದ್ರ ಅವ್ರದ್ದು ಹೆಸರು ಎಂ ಬಾಬು. ಚೀಫ್ ಅಕೌಂಟ್ ಆಫೀಸರ್ಸ್ ಗಾಡಿ ಡ್ರೈವರ್ ಇದ್ದೀರ ಅವರು. ಲಾಸ್ಟ್ 6-7 ವರ್ಷದಿಂದ ಇದೇ ಆಫೀಸಲ್ಲಿ ಕೆಲಸ ಮಾಡ್ತಾರೆ. ಮತ್ತೆ ಇವತ್ತು ಬೆಳಿಗ್ಗೆ ಅವರು ವೈಫ್ಗೆ ಹೇಳಿ ಅರ್ಲಿ ಮಾರ್ನಿಂಗ್ ಕೆಲಸ ಇದೆ ಈ ತರ ಹೇಳಿ ಇಲ್ಲಿ ಬಂದು ಗವರ್ಮೆಂಟ್ ಗಾಡಿಯಿಂದ ಬಂದು ಗಾಡಿ ಇಲ್ಲಿ ಪಾರ್ಕ್ ಮಾಡಿ ಪಕ್ಕದಲ್ಲಿ ಒಂದು ಮರದಿಂದ ರೋಪ್ ಹಾಕಿ ಸುಸೈಡ್ ಮಾಡಿದ್ದಾರೆ. ಅದು ಪಾಕೆಟ್ ಅಲ್ಲಿ ಡೆತ್ ನೋಟ್ ಸಿಕ್ಕಿದೆ. 4 ಪೇಜ್ ಡೆತ್ ನೋಟ್ ಇದೆ. ಅದು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಪಾಯಿಂಟ್ ಏನೇನು ಮಾಹಿತಿಯಲ್ಲಿ ಮೆನ್ಷನ್ ಮಾಡಿದ್ರೆ ಅವರು ಅದು ಎಲ್ಲ ವಿಚಾರಣೆ ಮಾಡಿ ಇನ್ವೆಸ್ಟಿಗೇಷನ್ ಅಲ್ಲಿ ಮುಂದೆ ಆಡ್ ಮಾಡ್ತೀವಿ. ರಾಜಕಾರಣಿ ಹೆಸರು ಮೆನ್ಷನ್ ಆಗಿದೆ ಅದು ನೋಡಿ 3-4 ಜನರು ಹೆಸರು ಇವರು ಮೆನ್ಷನ್ ಮಾಡಿದ್ದಾರೆ ಅಲ್ಲಿ. ಮತ್ತೆ ಬೇರೆ ಬೇರೆ ರೀಸನ್ಸ್ ಮೆನ್ಷನ್ ಮಾಡಿದ್ದಾರೆ. ಅದು ಎಲ್ಲ ಪರಿಶೀಲನೆ ಮಾಡಿಬಿಟ್ಟು ಈಗ ನಾವು ಸೀಸ್ ಮಾಡಿದ್ದೀವಿ ಅದನ್ನು ಮಾಧ್ಯಮದಲ್ಲಿ ಅದನ್ನು ಸರಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ